ಸೊ ಗಾಯ್ಸ್ ಸತಾರ ಸಿಟಿ ಹಿಂಗೆ ಒಳಗೆ ಹೋಗೋದ ಸತಾರಕ್ಕೆ ಬಂದೇವಿ ಈಗ. ಏನು ಚೀಸ್ ಮಾಡಿದಾರ್ರಿ ಗಾಯ್ಸ್ ಇದು. ಗಾಯ್ಸ್ ಎಲ್ಲರೂ ನಿಮ್ಮ ಗಾಡಿ ಎತ್ಕೊಂಡು ಬಂದುಬಿಡ್ರಿ. ಇನ್ನೇನು ಗಾಡಿ ಇನ್ನೊಂದು 15-20 ಮಿನಿಟ್ಸ್ ಅಂತೇಳಿ ಹೇಳಿದಾರು ಕೊಡ್ತೇನಂತೇಳಿ. ಸೊ ವೆಲ್ಕಮ್ ಟು ಪುಣೆ ಗಾಯ್ಸ್. ಸೊ ಗಾಯ್ಸ್ ನಡಕ್ ಒಂದು ಡೈವರ್ಷನ್ ತೊಗೊಂಡೇನಿ. ಇನ್ನು ಫೆಲೋ ರೈಡರ್ಸ್ ಎಲ್ಲ ಬರತ್ತವ್ರು, ಈ ಕಡೆ ಹೋಗೋದು ಮತ್ತು ಕನ್ಫ್ಯೂಸ್ದಾಗ ಎಲ್ಲ ಲಪಡ ಆಗ್ತೈತೆ ಅಂತೇಳಿ ಇಲ್ಲಿ ಒಂದು ಸ್ಪಾಟ್ ಸಿಕ್ಕೈತಿ, ನಿಲ್ಸಿದ್ದೀವಿ. ಸೊ ಇದು ನಂದು ಹಿಮಾಲಯನ್ ತೊಗೊಳಕ್ಕೆ ಇನ್ಸ್ಪಿರೇಷನ್ ಬಂದಿದ್ದು ನಮ್ಮ ಡಾಕ್ಟರ್ ಸಂತೋಷ್ ನನ್ನ ಗಾಡಿ. ಈ ಹಿಮಾಲಯನ ನಾ ಫಸ್ಟ್ ಆ್ಯಂಡ್ ಲಾಸ್ಟ್ ಹೊಡೆದಿದ್ದು ಇದ ಗಾಡಿ, ಮತ್ತು ಇದಾದ್ಮೇಲೆ ಡೈರೆಕ್ಟ್ ನಂದ ಗಾಡಿ ತೊಗೊಂಡೀನಿ. ಸೊ ನಂದು ಇನ್ಸ್ಪಿರೇಷನ್ ಐಡಲ್ ಇದ್ದಂಗೆ ಈ ಗಾಡಿ. ಸೊ ಇದು ಗಾಡಿ ಹೊಡೆದ ಮ್ಯಾಗ ನನಗೆ ಕುದುರೆ ಮ್ಯಾಗ ಕುಂತಂಗೆ ಅನಿಸ್ತು ಒಂದು ಸೆಕೆಂಡ್. ಸೊ ಅದಾದ್ಮ್ಯಾಗ ಅಪ್ಗ್ರೇಡ್ ಡೈರೆಕ್ಟ್ ಇದನ್ನ ಮಾಡೀನಿ. ನನಗೆ ಅದ ಮಾಡಲ್ ಬೇಕಾಗಿತ್ತು ಆ್ಯಕ್ಚುಲಿ. ಅದು ಡಿಸ್ಕಂಟಿನ್ಯೂಡ್ ಅಂದ್ರೆ ಈಗ ಸೇಲ್ಸ್ ಇಲ್ಲಿದೆ, ಅದಕ್ಕೆ 450 ಬಂದೈತಿ. ನೆಕ್ಸ್ಟ್ ಅಪ್ಗ್ರೇಡೆಡ್ ಏನೇನೋ ವರ್ಜನ್ ಇರ್ತೈತೆ ಅಂತೇಳಿ ಇದನ್ನು ತೊಗೊಂಡಿನಿ ಈಗ. ಸಂತೋಷನ ಥ್ಯಾಂಕ್ ಯು ಫಾರ್ ದಿ ಇನ್ಸ್ಪಿರೇಷನ್. ಓಕೆ ಗೈಸ್. ಸೊ ಗೈಸ್ ಈಗ ನಾಟಕ ಬಂದು ನಿಂತಿದ್ದೆವು. ಮತ್ತು ಅರೌಂಡ್ 155 ಕಿಲೋಮೀಟರ್ಸ್ ಬೆಳಗಿಂದ ರೈಡ್ ಮಾಡಿದ್ದೇವೆ, ಬೆಳಗ್ಗೆ 4:30ಇಂದ. ಸೊ ಈಗ ಟೈಮ್ ಆಗೈತಿ, ಎಷ್ಟಾಗೈತಿ ಬೈ ಟೈಮ್ ಬಗ್ಗೆ? 8:50 ಆಲ್ಮೋಸ್ಟ್ 9 ಗಂಟೆ ಆಗೈತಿ. 5 ತಾಸು ಗಾಡಿ ಹೊಡ್ಯಾತೇವೆ ಗಾಯ್ಸ್. ಇನ್ನು ಮಟ್ಟ ನಾಷ್ಟ ಎಲ್ಲ ಏನಿಲ್ಲ, ಬಂದು ಇಲ್ಲಿ ಪಾರ್ಕ್ ಮಾಡಿದ್ದೀವಿ. ಇದೊಂದು ಹೋಟೆಲ್ ಐತಿ. ಸೊ ಇಷ್ಟೆಲ್ಲ ಮಗಜ್ ಮಾರಿ ಇರ್ತೈತೆ ನೋಡ್ರಿ ಗೈಸ್. ರೈಡ್ ಅಂದ್ರೆ ಎಷ್ಟು ಸಿಂಪಲ್, ಎಷ್ಟು ಮಸ್ತ್ ಗಾಡಿ ತೊಗೊಂಡು ಹೋಗಿ ಬರ್ಬೋದು ಅನಿಸ್ತೈತಿ. ಆದ್ರೆ ಇಲ್ಲಿ ಹಕ್ಕಿಕತೆ ಬೇರೆ ಇರ್ತೈತಿ. ಸೊ ಈಗ ನಾಷ್ಟ ಮಾಡಕ್ಕೆ ಬಂದಿದ್ದೀವಿ, ಮತ್ತು ನಾಷ್ಟ ಆಲ್ರೆಡಿ ಕಡೆ ಆಗೈತಿ. ಮಿಸಲ್ ಪಾವ್, ಗರಂ ಮಿಸಲ್ ಪಾವ್ ಎಲ್ಲರೂ ಹೊಡ್ಯಾತೀವಿ. ಈಗ ಫೈಲ್ಗಳು ಎಲ್ಲ ಟ್ರಾನ್ಸ್ಫರ್ ಮಾಡತ್ತೀನಿ. ತಿಂದು ನೋಡೋನು ಹೆಂಗೆ ಇರ್ತೈತಿ ಫೀಲ್ ಅಂತೇಳಿ ಹೇಳ್ತಾನೆ. ಇದು ವಾವ್ ನೋಡಕ್ರಿ ಗೈಸ್, ಇದು ಮಿಸಲ್ ಪಾವ್ ಹೊಡ್ಯಾತೀವಿ. ಟೇಸ್ಟಂತೂ ಮಸ್ತ್ ಬರೋದೈತಿ, ಯಾಕಂದ್ರೆ ಹಾಕಿದ್ದೇವಿ 5 ತಾಸು ಗಾಡಿ ಮ್ಯಾಗ ಅದೇವಿ. ಜಾಮೂನ, ಮೊಸರ, ಪಾಪಡ, 2 ದೊಡ್ಡ ಬನ್ ಅದಾವು, ಒಂದು ಹೊಟ್ಟೆ ಗಾಳಿ ಮತ್ತು ಎಲ್ಲ ಹಾಕಿರ್ತೀವಿ. ಮಸ್ತ್ ಆಲ್ಮೋಸ್ಟ್ ಫಿನಿಶ್ ಮಾಡಿದ್ದೇವೆ. ಮಿಸಲ್ ಪಾವ ಮಸ್ತ್ ಇತ್ತು, ಹೆವಿ ಇತ್ತು, ಬೇಕಾಗಿತ್ತು ಈ ಟೈಪ. ಆ್ಯಂಡ್ ಇದ್ರೊಳಗೆ ಚಾಕತ್ತಿದೆ. ಸಮಾಧಾನ ಅಂತ ಹೊರಗೆ ಫುಲ್ ಅಂದ್ರೆ ಫುಲ್ ಮಳೆ ಆಗತೈತಿ. ಇಷ್ಟೆಲ್ಲ ಗಾಡಿಗಳು ಹಿಂಗೆ ನಿಂತಾವು. ಸೊ ಗಾಯ್ಸ್ ಈಗ ನಾಷ್ಟ ಅದು ಮಾಡಿದ್ವು ಈ ಹೋಟೆಲ್ದಾಗ. ಆ್ಯಂಡ್ ಇಲ್ಲೈತೆ ನಮ್ಮ ಕುದುರೆ, ಬ್ಲೌಸ್ ಅದು ಹಾಕ್ಕೊಂಡು ಜಾಗ ಬಿಡಾತೇವಿ. ನಾಷ್ಟ ಆಯ್ತು. ಸೊ ನಮ್ಮ ಡಾಮಿನಾರ್ದಾಗ ಫಸ್ಟ್ ಇಶ್ಯೂ ಸ್ಟಾರ್ಟ್ ಆಗೈತಿ. ಬ್ರೇಕ್ ಹತ್ತುವಲ್ತು ಹಿಂದಿಂದ ಡಾಮಿನಾರ್ದಾಗ. ಆ್ಯಂಡ್ ಅವ್ನು ಮುಂದೆ ಕಳಿಸಿದ್ದೀವಿ ನೋಡೋಕೆ, ಯಾವ್ದಾರು ಗ್ಯಾರೇಜ್ ಇದ್ರೆ ನೋಡಪ್ಪ ಅಂತೇಳಿ. ಆ್ಯಂಡ್ ನಾವು ಅಷ್ಟು ಮಟ್ಟ ಚಾಪ ಕುಡ್ದು ನಾಷ್ಟ ಅದು ಮಾಡಿ ಹೊಂಟಿದ್ದೀವಿ. ಸೊ ನಮ್ಮ ಬಾಯ್ಸಿಗೆ ಫುಲ್ ಚಾರ್ಜ್ ಆಗಿದ್ದಾರೆ, ನಾಷ್ಟ ಗಿಷ್ಟ ಮಾಡಿ. ಸೊ ಆಲ್ ಸೆಟ್ ಮಾಡಿದ್ದೀವಿ. ಸೊ ಗಾಯ್ಸ್ ಈಗ ಒಂದು ಅರ್ಧ ಮಟ್ಟ ಬಂದೇವಿ.
ಎಷ್ಟಂದ್ರೆ ಅರೌಂಡ್ 170 ಕಿಲೋಮೀಟರ್ಸ್ ಬಂದೀವಿ ಗಾಯ್ಸ್. ಅದು ಡಾಮಿನರ್ ಒಳಗೆ ಏನಾಗೈತೆ ಅಂದ್ರೆ ಹಿಂದಿನ ಬ್ರೇಕ್ ಹತ್ತುವಲ್ತು. ಸೊ ಪ್ರಾಬ್ಲಮ್ ಡಿಟೆಕ್ಟೆಡ್ ಫಸ್ಟ್. ಆ್ಯಂಡ್ ಹೈವೇ ಬಾಜುಕ ಒಂದು ಸರ್ವಿಸ್ ಸೆಂಟರ್ ಐತಿದೆ, ಅಲ್ಲಿ ಬಂದು ತೋರ್ಸತೈತಿ ಎಲ್ಲ ನಮ್ಮ ಬೈಕ್ಸ್ ಅಲ್ಲಿ 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 ಎಲ್ಲಿ ಎಲ್ಲ ಕಡೆ ಒಂದೊಂದು ನಿಂತಿದ್ದಾವೆ. ಸೊ ಗಾಯ್ಸ್ ಎಂಜಾಯ್ ಮಾಡಿರಿ ಫುಲ್. ಅಂತೂ ಮಳೆ ಅಂತೂ ಕಂಟಿನ್ಯೂ ಐತಿ. ಸೊ ಗಾಯ್ಸ್ ಡಾಮಿನರ್ ಓನರ್ ಇವ ಮೊದ್ಲ ಪ್ರಾಬ್ಲಮ್ ಇಟ್ಕೊಂಡು ಈಗ ನಮ್ಮ ರೈಡ್ದಾಗ ಲಪಡ ಮಾಡತ್ತ, ನೀವು ಟೈಮ್ ಭಾಳ ವೇಸ್ಟ್ ಮಾಡತ್ತಾನು. ಸೊ ಅಲ್ಲಿ ನಿಂತೈತೆ ನೋಡ್ರಿ ಒಂದು ಡಾಮಿನರ್. ಇವ ಬಸ್ಸು ಅಂತೇಳಿ ಹುಕ್ಕೇರಿದವ. ಬೈ ನೀನು ಅಂಗಡಿ ಹೆಸರು ಉಜ್ವಲ ಅಗ್ರೋ ಕೃಷಿ, ಅದೆಲ್ಲ ಫರ್ಟಿಲೈಸರ್ ಅಂಥದ್ದೆಲ್ಲ ಪ್ರಾಡಕ್ಟ್ ಸಿಗ್ತಾವೆ ಇವ್ನ ಕಡೆ. ಬಾಯ್ ಮಾಡಿರಿ, ಮುಖ ನೋಡಿ ಇಟ್ಕೊರಿ. ಎಸ್. ಸೊ ಗಾಯ್ಸ್ ಎಷ್ಟಂದ್ರೆ 190 ಕಿಲೋಮೀಟ್ರ್ ಆದ್ಮ್ಯಾಗ ಸ್ವಲ್ಪ ಮಳೆ ಇಲ್ಲದ ಅಂತ ಜಾಗ ಸಿಕ್ಕೈತಿ. ಆ್ಯಂಡ್ ಗುಡ್ಡ ನೋಡ್ಬೋದು ನಾವು ಮುಂದೆ, ಎಲ್ಲ ಗುಡ್ಡ ಐತಿ ಫುಲ್. ಈಗ ವೆಸ್ಟರ್ನ್ 100% ಗಾಡದಾಗಿ ಎಂಟ್ರ್ ಆಗ್ತೇವೆ. ಇನ್ನೊಂದು 30-40 ಕಿಲೋಮೀಟ್ರ್ ಆದ್ಮ್ಯಾಗ ಇದು ಟುವರ್ಡ್ಸ್ ಪುಣೆ ಮುಂಬೈ. ಇದು PB ರೋಡ್ ಇದೆ ಆ್ಯಕ್ಚುಲಿ, ಪುನಾ ಮುಂಬೈ ಹಿಂಗೆ ಹೋಗ್ತೈತಿದೆ. ಎಲ್ಲ ಕಡೆ ರೋಡ್ ಮಾಡತ್ತಾರ ಗಾಯ್ಸ್. ಹುಕ್ಕೇರಿ ನಾವು ಅಲ್ಲಿ ನಿಪ್ಪಾಣಿ ಕಡೆ ಹೈವೇ ಹಿಡ್ದೇವಿ, ಅಲ್ಲಿಂದ ಹಿಡಿದು ಇಲ್ಲಿ ಮಠ ಎಲ್ಲ ಕಡೆ ರೋಡ್ ಮಾಡತ್ತಾರು. ರೋಡ್ ಎಲ್ಲೆಲ್ಲಿ ಸಿಗ್ತೈತೆ ಅಲ್ಲೆಲ್ಲಿ ಎಳೆದು ಒಂದು ಸ್ವಲ್ಪ ಟೈಮ್ ಕವರ್ ಮಾಡತ್ತೇವಿ. ಮಸ್ತ್ ಅಂದ್ರೆ ಮಸ್ತ್ ವೈಬ್ ಬರತೈತಿ ಗಾಯ್ಸ್. ಓ ಗಾಯ್ಸ್ ಮುಂದೆ ಗುಡ್ಡ ನೋಡ್ಬೋದು ನೀವು. 200 ಕಿಲೋಮೀಟ್ರ್ ಬಂದೇವಿ ಗಾಯ್ಸ್. ಗುಡ್ಡ ಗುಡ್ಡ ಎಕಡೆ ನೋಡ್ತೇವೆ ಆ ಕಡೆ, ಅಲ್ಲೊಂದು ಗುಡ್ಡ, ಎಲ್ಲಿ ಗುಡ್ಡ, ಇಲ್ಲಿ ಗುಡ್ಡ. ಸೊ ಮಜಾ ಮಜಾ ಇನ್ ಲೈಫ್. ಮತ್ತು ಇನ್ನೊಂದು ಬೆಸ್ಟ್ ಚೀಸ್ ಅಂದ್ರೆ ಈ ರಾಯಲ್ ಎನ್ಫೀಲ್ಡ್ ಗ್ಲೌಸ್ ತೊಂದೇನು ಗಾಯ್ಸ್. ಇದಕ್ಕೆ ವೈಫರ್ ಐತೆ ನೋಡ್ರಿ ಇಲ್ಲಿ. ಇನ್ನೊಂದು ಹೆಲ್ಮೆಟಿಗೆ ವರ್ಕ್ ಮಾಡ್ತೈತಿದೆ ಹಿಂಗೆ. ಸೊ ವರ್ತ್ ಇನ್ವೆಸ್ಟ್ಮೆಂಟ್ ಅಂತೇಳಿ ಹೇಳ್ಬೋದು. ಒಂದು ಗುಡ್ಡ, ಇಲ್ಲಿ ಕೈಯಾಗ ಬೈಕ್ ಎಲ್ಲ ಕಟ್ಟು ಬೇರೆ ಮಾಡತ್ತಾರ್ರಿ ಗುಡ್ಡ. ಮಕ್ಕಳ ಏನ್ರಿ ಮಾಡ್ಬೋದು. ಸೊ ಇದು ಮೇನ್ NH4 ಹೈವೇ ಐತಿ ಪುನಾ ಬೆಂಗಳೂರದ. ಆಮೇಲೆ ಜಸ್ಟ್ ಅದ್ರ ಬಾಜುಕ ಬಂದು ಇಲ್ಲಿ ತಂದು ಹಚ್ಕೊಂಡೇನಿ ಗಾಡಿ. ಸೊ ಕೋರ್ ರೈಡರ್ಸ್ ಎಲ್ಲರೂ ಜಾಯ್ನ್ ಆಗ್ತಾರು. ಬಂದ ಅಷ್ಟು ಮಟ್ಟ ವೇಟ್ ಮಾಡ್ಬೇಕಾಗ್ತೈತಿ. ನಿಮ್ಮ ಕಡೆ ಪವರ್ ಐತೆ ಅಂತೇಳಿ ಸಟ್ ಪಟ್ ಅಂತೇಳಿ ಹೋಗಾಕ ಹಿಂಗೆಲ್ಲ ಏನು ಚೀಸ್ ಮಾಡಿದಾರೆ ರೀ ಗಾಯ್ಸ್. ಇದು ಹೊಡಿಯೋ ಮಟ್ಟ ನಿಮಗೆ ಈ ಥರದ್ದು ಫೀಲ್ ಗೊತ್ತಾಗಂಗಿಲ್ಲ. ರಟ್ ರಾಡಿ ಆಗೈತೆ ನೋಡ್ರಿ ಗೈಸ್. ಇಲ್ಲೆಲ್ಲ ಏನು ಹೆಸರು ಕಾಣವಲ್ತು, ಏನು ಕಾಣವಲ್ತು. ಅಲ್ಲಂತೂ ನಾ ಎಲ್ಲಿ ಕುಂದಿರ್ತೇನಲ್ಲ ಆ ಜಾಗ ಒಂದು ಬಿಟ್ಟು ಎಲ್ಲಕ್ಕೆಲ್ಲ ರಟ್ ರಾಡಿ ಆಗೈತಿ. ಇಲ್ಲೊಬ್ರು ನಮ್ಮ ಕೋರ್ಡ್ರ ಹಿಂದೆ ಗುಡ್ಡ ನೋಡ್ಬೋದು ನೀವು ರೋಡ. ಸೊ ಗಾಯ್ಸ್ ಇದು ರಾಯಲ್ ಎನ್ಫೀಲ್ಡ್ ತಿನ್ನಿ. ಇದು ವೈಫರ್ ಕೊಟ್ಟ ನೋಡ್ರಿ, ಇದೊಂದು ವೈಫರ್ದು ಆಪ್ಷನ್ ಐತಿ. ವೈಫರ್ ಕೊಟ್ಟನು ಮಸ್ತ್ ಅಂದ್ರೆ ಮಸ್ತ್ ಅದಾವು. ಯಾರೇ ತೊಗೋಬೇಕನ್ನೋರು ತೊಗೋರಿ. ಸೊ ಗಾಯ್ಸ್ ಸತಾರ ಸಿಟಿ ಹಿಂಗೆ ಒಳಗೆ ಹೋಗೋದ. ಸತಾರಕ್ಕೆ ಬಂದೇವಿ ಈಗ. ಮ್ಯಾಗ್ ಬ್ರಿಡ್ಜ್ ಐತಿ, ಸ್ಟ್ರೈಟ್ ಹೋದ್ರೆ ಪುನಾನೇ. ಸೊ ಅದು ಬಜಾಜ್ದು ಕೆಲಸ ಅಲ್ಲೇನು ಕೆಲಸ ಆಗಲಿಲ್ಲ. ಸೊ ಇಲ್ಲಿ ಬಜಾಜ್ ಶೋರೂಮ್ ಕನ ಬಂದುಬಿಟ್ಟೇವಿ ಈಗ ಇಲ್ಲೇ. तो गाइस बजाज शोरूम ಬಂದೀವಿ. सातारा बजाज शोरूम ಮ್ಯಾಗ ಹೈವೇ ಐತಿ. ಇದನ್ನು ಬರ್ತಾರೆ ಇಲ್ಲಿ ತಮಿಳ್ನಾಡದ ಏನು ಹೇಳ್ತದ ಇದು ಏರ್ ಬ್ರೇಕ್ ಸಿಲಿಂಡರ್ ಹೋಗಿದ್ದು ಗಾಯ್ಸ್. ಇದನ್ನು
ಮುಗಿಸ್ಕೊಂಬರಕ್ಕೆ ನಾವು ಸಾತಾರ ಒಳಗೆ ಹೈವೇ ಬಂದು ನಿಂತಿದ್ದೀವಿ. ಮತ್ತು ಸಾತಾರ ಒಳಗೆ ಬಂದೀವಿ ಗಾಯ್ಸ್. ಇದು ಡಾಮಿನೋರ್ದ ಬ್ರೇಕ್ ಸಿಲಿಂಡ್ರ್ ಹೋಗೈತಿ ABS. ಸೊ ಫಿಕ್ಸ್ ಮಾಡತೈತಿ, ಎಲ್ಲ ವರ್ಕ್ ಆಗತೈತಿ. 1 hour ಹೇಳಿದಾರು, ಆಲ್ಮೋಸ್ಟ್ ಆಲ್ರೆಡಿ ಅರ್ಧ ಆಗೈತಿ. ನೋಡೋಣಂತ ಏನಾಗ್ತೈತಿ. ಸೊ ಟೈಮ್ ಅಂತೂ ಹೊಂಟೈತಿ. ಇಂಥವೆಲ್ಲ ರೈಡ್ದಾಗ ಆಗೋದು ಭಾಳ ಸಹಜ ಇದೆ ನಮ್ಮ ಬಸ್ಸು ಅನ್ನಂದ. ಇನ್ನೇನು ಗಾಡಿ ಇನ್ನೊಂದು 15-20 minutes ಅಂತೇಳಿ ಹೇಳಿದಾರು, ಕೊಡ್ತೇನಂತೇಳಿ. ಸೊ ಇವೆಲ್ಲ ರೈಡ್ದಾಗ ಆಗೋದು ಸಹಜನ ಗೈಸ್. ಪ್ರಿಪೇರ್ ಆಗಿರ್ರಿ. ಪಂಚರ್ ಹಿಡ್ಕೊಂಡು ನಿಮ್ದು ಏನು ಬೇಕಾದಾಗ್ಬೋದು. ಸೊ ನಮ್ಮ ಊರಾಗಿದ್ರೆ ನಾವು ಏನು ಬೇಕಾದ್ ಮಾಡ್ಕೋಬೋದು. ಸೊ ಇಲ್ಲಿ ಸಾತಾರ ಒಳಗೆ ಬಂದಿದ್ದೇವೆ ಅಂದ ಕೂಡಲೇ ಸಂತು ಗಾಡಿ ರಿಪೇರಿ ಮಾಡಿದ್ದೇವೆ ನಾವು. ಈಗ ಇಲ್ಲೆಲ್ಲ ನಮ್ಮ ಗಾಡಿಗಳು ನಿಂತಿದ್ದಾವೆ. ಇಲ್ಲೆಲ್ಲ ಗಾಡಿಗಳು ನಿಂತೈತಿ. ನಮ್ದು ಕುದುರೆ ಹೆಂಗೆ ನಿಂತೈತಿ ನೋಡ್ರಿ. ಇದು ಬಜಾಜ್ ಶೋರೂಮ್ ಸಾತಾರ ಹೈವೇ ಬಾಜುಕನ ಐತಿ. ಆ್ಯಂಡ್ ನಮ್ಮ ಕುದುರೆ ಹೆಂಗೆ ರಟ್ ಆಗೈತಿ ನೋಡ್ರಿ. ರಟ್ ಬೆಟ್ಟಾಗಿಬಿಟ್ಟೈತಿ ಫುಲ್. ಸೊ ಗಾಯ್ಸ್ ಫೈನಲಿ ಡಾಮಿನೋರ್ ರೆಡಿ ಆಯಿತು. ಆ್ಯಂಡ್ ಆಲ್ಮೋಸ್ಟ್ ಒಂದು ತಾಸು ಆಯಿತು. 1 ತಾಸು ಆಯ್ತು ಗಾಡಿ ರೆಡಿ ಆಗಕ್ಕೆ. ಸೊ ಮಸ್ತ್ ನಾವು ಎಲ್ಲ ರೆಸ್ಟ್ ಮಾಡಿದ್ವಿ. ಇಲ್ಲಿ ಕುಂದ್ರಾಗ ಜಾಗದು ಇತ್ತು ಎಲ್ಲ. ಇನ್ನು ಬಿಡ್ತೇವೆ ಗೈಸ್. ಮುಗಿದು ಈಗ ಹೋಗೋದು ಮುಂದೆ ಒಂದು ಫೋಟೋಶೂಟ್ ನಡೆಯತೈತಿ. ಮುಂದೆ ನಮ್ಮ ಆರ್ಗನೈಸರ್ ಸುನಿಲ್ ಅಣ್ಣ ಆ್ಯಂಡ್ ಮಹೇಶ್ ಅಣ್ಣ ಆ ಕಡೆ ಇದ್ದಾರು. ನಾವೇ ಉಚ್ಚೋದು ಬರ್ತಾನ. ಪೈಸಾ ವಸೂಲ್ ಗಾಯ್ಸ್. ನಾ ಇದಕ್ಕೆ ಏನು ರೊಕ್ಕ ಕೊಟ್ಟೇನೆ ಅಂತೇಳಿ ಏನು ಹಳಸಂಗಿಲ್ಲ. ಈ ಟ್ರಿಪ್ಪಿಗೆ ಏನು ಖರ್ಚು ಮಾಡತ್ತೇನೆ ಅಂತೇಳಿ ಅದು ತಲೆ ಖರ್ಚೋಣಂಗಿಲ್ಲ. ಯಾಕಂದ್ರೆ ನೋಡತ್ತೀರಿ ನೀವು ಕಣ್ ಮುಂದೆ ಎಂಥ ಸ್ಪಾಟ್ದಾಗ ಬಂದೇನಂದ್ರೆ ಒಂದು ಲೈಕ್ ಹೊಡೀರಿ, ಒಂದು ಸಬ್ಸ್ಕ್ರೈಬ್ ಹೊಡೀರಿ, ಮತ್ತು ಹಂಗೆ ವಿಡಿಯೋ ಮುಂದೆ ನೋಡ್ಕೊತೀರಿ ನೋಡ್ರಿ. ಹಿಂಗೆ ನಡಿತೈತಿ ಬಾಯ್ಸ್ದ. ಎಲ್ಲಿ ಬೇಕಾದಲ್ಲಿ ನಿಂತ ಊಟ ಮಾಡೋದು ಸಿಸ್ಟಮ್ ಚಲ್ತಾ. ಸೊ ಗಾಯ್ಸ್ ಇಲ್ಲಿ ನೋಡ್ಬೋದು ನಮ್ದು ಬೈಕ್ಸ್ ಲೈನಪ್.